ಗಾಯ್ಸ್ ಎಷ್ಟು ಹುಡುಗರು ಕನಸು ಹಾಸಿದ ಜಿ ಟಿ ಹೆಂಗೆ ನಿಂತಿದೆ ನೋಡಿ ಇಲ್ಲಿ. ಗಾಯ್ಸ್ ಈ ಸ್ಪೆಕ್ಟ್ ನಮ್ಮ ತಮ್ಮ ಒಂದು ಹೊಸ ತೊಗೊಂಡಿದ್ದೇನೆ, ಅವ್ನು ನೋಡಿದ್ರೆ ಮತ್ತೆ ಬೈತಾನೆ, ಅದಕ್ಕೆ ಇಲ್ಲಿ ಹಾಕೊಂಡ್ಬಿಟ್ಟು. ಗಾಯ್ಸ್ ಫೈನಲಿ ಶೋರೂಮ್ ಹತ್ರ ಬಂದಿದ್ದೀವಿ. ಅದು ಹೊಸ ಗಾಡಿ ನಿಂತಿದೆ ನೋಡಿ ಗಾಯ್ಸ್ ಇದೆ. ಗಾಯ್ಸ್ ಏನೇನು ಚೇಂಜ್ ಮಾಡ್ತಾರೆ ಏನೇನಿಲ್ಲ ಅಂತೆಲ್ಲ ಚೆಕ್ ಮಾಡ್ತಿದ್ದಾರೆ. ಲಾಗರ್ ವಿಡಿಯೋ ಮಾಡ್ತೀನಿ. ಗೈಸ್ ಫೈನಲಿ ನಮ್ಮ ಹಂಟರ್ 350 ಬೈಕ್ನ ನಿಂದಿರಿಸಿದ್ದಾರೆ. ಎಷ್ಟೊತ್ತಾಗ್ಬೋದು, ಒಂದು ಮಿನಿಮಮ್ 40 ಮಿನಿಟ್ಸ್ ಆಗಂತ ಹೇಳಿದ್ದಾರೆ. ಗೈಸ್ ಫೈನಲಿ ಹಂಟರ್ 350 ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಂದರೆ 1900. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಈ ವ್ಲಾಗ್ನಲ್ಲಿ ನಮ್ಮ ರಾಣಿ ಅಂದರೆ ನಮ್ಮ ಹಂಟರ್ 350 ಬೈಕ್ದು ಫಸ್ಟ್ ಸರ್ವಿಸ್ ಇದೆ. ಆ ಸರ್ವಿಸ್ ಆಗಬೇಕಂದ್ರೆ ಮಿನಿಮಮ್ 500 ಕಿಲೋಮೀಟರ್ ಓಡಿರ್ಬೇಕು ಬೈಕು. ಅದೆಲ್ಲ ಟಾರ್ಗೆಟ್ ರೀಚ್ ಮಾಡಿದ್ವಿ. ಅದಕ್ಕಂತಾನೆ ನಿನ್ನೆ ನೈಟ್ ಔಟಿಗೆ ಹೋಗಿದ್ವಿ ಗೈಸ್, ನಾನು ಮತ್ತು ನಮ್ಮ ಬ್ರದರ್ ಇಬ್ಬರು ಹೋಗಿದ್ವಿ. ಬನ್ನಿ ನೋಡೋಣ ಅಲ್ಲಿ ಏನು ಚಾರ್ಜಸ್ ಎಲ್ಲ ಇರುತ್ತೆ ನಾವು ಗೊತ್ತಿಲ್ಲ. ಸೀದಾ ಶೋರೂಮಲ್ಲಿ ಸಿಗೋಣ ಬನ್ನಿ ಗೈಸ್. ಬೆಳಗ್ಗೆ ಟಿಫನು ಅಮ್ಮ ಇದು ಸೇವಿಗೆ ಮಾಡಿದ್ದಾರೆ, ಮಸ್ತು ಸೇವಿಗೆ, ನನಗೆ ತುಂಬ ಇಷ್ಟ. ಇಲ್ಲಿ 10 ಗಂಟೆಗೆ ಊಟ ರೆಡಿಯಾಗಿ ಇವಾಗ ಟಿಫನ್ ಮಾಡ್ತಿದ್ದೇನೆ. ಎಷ್ಟೊತ್ತು ಮಾಡ್ತೀವಿ ಟಿಫನ್ ಮಾಡೋದಕ್ಕೆ? ಜಲ್ದಿ ಎತ್ತೀನಿ ಯಾಕಂದ್ರೆ ಸರ್ವಿಸ್ ಹೋಗ್ಬಿಟ್ಟು ಜಲ್ದಿ ಟೈಮ್ ಮಾಡಿ ಎಷ್ಟು ತೋರಿಸ್ತೀನಿ ನಿಮಗೆ. 10:30 ಅಲ್ಲ, ಇನ್ನು ಲೇಟ್ ಆಗಿ ಹೇಳ್ತಿದ್ದೆ, ಸರ್ವಿಸ್ ಹೋಗ್ಬೇಕಲ್ಲ ಅದಕ್ಕೆ ಜಲ್ದಿ ಎತ್ತಿ. ಅವಾಗ ಸ್ಟುಡಿಯೋ ಮಾಡಿದಾಗ ಯಾವ ರೀತಿ ಇತ್ತು ಗೈಸ್, ಮಿನಿ ಸ್ಟುಡಿಯೋ ಮಾಡಿದ್ವಿ ಮನೆ ಬೆಡ್ರೂಮಲ್ಲಿ, ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ನೋಡಿಬಿಡಿ ಗೈಸ್. ಒಂದ್ಸಲ ನೋಡಿ, ಗ್ಲಿಮ್ಸ್ ನೋಡಿ. ಅಲ್ಲಮ್ಮ ಇದು ಏನಮ್ಮ, ಇದು ಕಸ ತೊಟ್ಟೆ ಹತ್ರ ಇದೆ ಆಯ್ತಲ್ಲಮ್ಮ. ನೀನ್ ಇಟ್ಕೊಂಬೇಕು ಸರಿಯಾಗಿ, ಅಮ್ಮ ಹೇಳಿದ್ರೆ ಎಷ್ಟೋ ಸಲ ಜೋಡಿಸಿದ್ರೆ ಇಷ್ಟ ಮತ್ತೆ ಲೈಟ್ ಹಾಕಮ್ಮ. ಗಾಯ್ಸ್ ಇವತ್ತಿನ ಔಟ್ಫಿಟ್ ನೋಡಿ ಗಾಯ್ಸ್. ಈ ಸ್ಪೆಕ್ಟ್ ನಮ್ಮ ತಮ್ಮ ಒಂದು ಹೊಸ ತೊಗೊಂಡಿದ್ದೇನೆ, ಅವ್ನು ನೋಡಿದ್ರೆ ಮತ್ತೆ ಬೈತಾನೆ, ಅದಕ್ಕೆ ಇಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಮತ್ತು ಅಲ್ಲಿ ಹೊರಗೆ ಹೋದಾಗ ಮತ್ತೆ ಗೈಸ್ ಇದು ಮತ್ತು ಗಾಡಿ ಡಾಕ್ಯುಮೆಂಟ್ಸು ಏನಾದರೂ ಅರ್ಜೆಂಟಿಗೆ ಬೇಕಂತ ತೊಗೊಂಡು ಹೋಗ್ತಿದ್ದೆ ಸರ್ವಿಸಿಗೆ ಬೇಕಾಗಲ್ಲ, ಹಂಗೆ ಅರ್ಜೆಂಟಿಗೆ ಬಂದ ಗೈಸ್. ಯಾರಾದರೂ ಗಾಡಿ ಓಡಿಸ್ಕೊಂಬರೋದು ನೋಡಿನಪ್ಪ. ನೀನು ಗಾಡಿ ಸ್ಟಾರ್ಟ್ ಮಾಡಿ ತಳ್ಕೊಂಬರ್ತಲ್ಲಪ್ಪ ದೇವರು ನೋಡಿ ಗೈಸ್. ಅದು ಗಾಡಿ ಓಡಿಸು ಮರ, ಬರೀ ಒಂದಿನ ಓಡಿಸೋದಲ್ಲ. ಹೌದು ಗೈಸ್. ಸರ್ವಿಸ್ ದಿನ ಇವಾಗ ಎಲ್ಲ ಕ್ಲೀನ್ ಆಗುತ್ತೆ, ಫ್ರೆಶ್ ಆಗುತ್ತೆ ನಮ್ಮ ಗಾಡಿ. ಗೈಸ್ ಫೈನಲಿ ಗಾಡಿ ತೊಗೊಂಡು ನಿಂದಿರಿಸಿದ್ದಾನೆ. ಇವಾಗ ನೋಡಿ ಗೈಸ್, ಹೊಸ ಚಸ್ಮಾ ಅಲ್ಲದು ಹೊಸ ಏನದು ಗ್ಲಾಸಸ್ಸಾ. ಗೈಸ್ ನನಗೆ ಯಾವ ರೀತಿ ಲುಕ್ ಕಾಣ್ತಿತ್ತು, ಅವನಿಗೆ ಯಾವ ರೀತಿ ಇತ್ತು ಲುಕ್ ನೋಡಿ. ಇಲ್ಲಿ ನೋಡಿ ಗೈಸ್, ಕಮೆಂಟ್ ಮಾಡಿ. ಗೈಸ್ ಫೈನಲಿ ಶೋರೂಮ್ ಹತ್ರ ಬಂದಿದ್ದೀವಿ. ಅದು ಹೊಸ ಗಾಡಿ ನಿಂತಿದ್ದು ನೋಡಿ ಗೈಸ್ ಇದೆ. ಬನ್ನಿ ಸರ್ವಿಸಿಗೆ ಬಿಡ್ಬೇಕು. ಅದೇ ಅಲ್ಲಿ ನಮ್ಮ ತಮ್ಮ ಹೋಗ್ತಿದ್ದಾನೆ ಗೈಸ್. ಅದು ಗಾಡಿ ಬೈಕ್ ನಂಬರ್ ಎಲ್ಲ ಹಾಕಿ ಚೆಕ್ ಮಾಡ್ತಿದ್ದೆ ನೋಡಿ ಗೈಸ್, ಎಷ್ಟು ತಿಂಗಳಾಯ್ತು, ಏನು ಫಸ್ಟ್ ಸರ್ವಿಸ್ನ ಇಲ್ಲ ಅಂತ. ಗೈಸ್ ಏನೇನು ಚೇಂಜ್ ಮಾಡ್ತಾರೆ ಏನೇನಿಲ್ಲ ಅಂತೆಲ್ಲ ಚೆಕ್ ಮಾಡ್ತಿದ್ದಾರೆ. ಲಾಗರ್ ವಿಡಿಯೋ ಮಾಡ್ತೀನಿ. ಗೈಸ್ ಸರ್ವಿಸಿಗೆ ಇನ್ನು ಟೈಮ್ ಇದೆ, ಎಷ್ಟಂದರೆ ಇನ್ನು 1 ತಾಸು ಆಗುತ್ತೆ, 1 ಅವರ್ ಆಗುತ್ತಂತೆ ನೋಡಿ ಗೈಸ್. ಎಷ್ಟೆಲ್ಲ ಬೈಕ್ ಇದೆ ನೋಡಿ, ಎಲ್ಲ ಸರ್ವಿಸ್ ಗಾಡಿನ ಬ್ರೋ ಇವೆಲ್ಲ. ಏನು ರಿಪೇರ್ಸ್ ಇರೋ ಏನು ಬ್ರೋ? ಇದೊಂದು ಸರ್ವಿಸು, ಅದು ಆ್ಯಕ್ಸಿಡೆಂಟ್ ವೆಹಿಕಲ್ ಹೊಸದು ಮಾಡಿರೋದು. ಅದಾ ಆ್ಯಕ್ಸಿಡೆಂಟ್ ಆಗಿರೋದು ನಾವು ರೆಡಿ ಮಾಡಿರೋದು. ಓಕೆ ಗೈಸ್, ಅದು ಆಕ್ಸಿಡೆಂಟ್ ಆಗಿರೋದಂತ ರೆಡಿ ಮಾಡಿದ್ದಾರೆ. ಇವೆರಡು ನ್ಯೂ ಮಾಡಲ್ ನೋಡಿ ಗೈಸ್, ಜಿ ಟಿ. ಗೈಸ್ ಎಷ್ಟು ಹುಡುಗರು ಕನಸು ಹಾಸಿದ ಜಿ ಟಿ ಹೆಂಗೆ ನಿಂತಿದೆ ನೋಡಿ ಇಲ್ಲಿ. ಒಂದು ಹೊಸ ಮಾಡಲ್ ನೋಡಿ ಗೈಸ್, ರಾಯಲ್ ಎನ್ಫೀಲ್ಡ್ ಇದೆ, ಇದೊಂದು ಹೊಸ ಮಾಡಲು ಯಾವ ರೀತಿ ಇದೆ ನೋಡಿ. ಸರ್ವಿಸಿಗೆ ಇನ್ನು 1 ತಾಸು ಆಗುತ್ತೆ ಅಂತ ಅವಾಗ ಹೇಳಿದ್ದೀನಿ, ಅದಕ್ಕೆ ವೇಟಿಂಗ್ ಹಾಲಲ್ಲಿ ವೇಟಿಂಗ್ ಮಾಡ್ತಿದ್ದೀವಿ ನೋಡಿ ಗೈಸ್. ಯಾರಿಲ್ಲ, ನಮ್ಮ ತಮ್ಮ RCB ಹೈಲೈಟ್ಸ್ ನೋಡ್ತಿದ್ದೆ ನೋಡಿ. ಸಕ್ಕತ್ತ ಗಾಡಿ ನಿನ್ನೆ ಅಲ್ಲ ಏನು ಬ್ರೋ, ಸೋತ್ರು ಕೂಡ ಅವ್ರಿಗೆ ಅರ್ಗೆ ಮಾಡೋಕೆ ಆಗ್ತಿಲ್ಲ. ಏನೇ ಮಾಡಿದ್ರೆ 5 ಕಪ್ ಗೆದ್ದಿರಿ. ಗೈಸ್ ಫೈನಲಿ ನಮ್ಮ ಹಂಟರ್ 350 ಬೈಕ್ನ ನಿಂದಿರಿಸಿದ್ದಾರೆ. ಎಷ್ಟೊತ್ತಾಗ್ಬೋದು, ಒಂದು ಮಿನಿಮಮ್ 40 ಮಿನಿಟ್ಸ್ ಆಗಂತ ಹೇಳಿದ್ದಾರೆ. ಎಷ್ಟೊತ್ತಾಗುತ್ತೆ ಬ್ರೋ? 40 ಮಿನಿಟ್ಸ್. ಫಸ್ಟ್ ಸರ್ವಿಸ್ ಅಲ್ಲ, ಏನು ಜಾಸ್ತಿ ಇಲ್ಲ. ಆಯಿಲ್ ಚೇಂಜು, ಚೈನ್ ಕಿಟ್ ಇದು ಮಾಡೋದು ಗೈಸ್. ಎಲ್ಲ ಆಯಿಲ್ ಚೇಂಜು ಮತ್ತು ಏನಾದರೂ ಪ್ರಾಬ್ಲಮ್ ಇದೆ ಎಲ್ಲ ನೋಡಿ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಎಲ್ಲ ರೆಡಿ ಮಾಡ್ತಾರೆ ನೋಡಿ ಗೈಸ್. ಎಲ್ಲ ತೆಗಿತಾರೆ ನೋಡಿ, ಆಯಿಲ್ ಚೇಂಜ್ ಕೂಡ ಮಾಡ್ತಾರೆ, ಮತ್ತು ಗಾಡಿ ಪಿಕಪ್ ಕೊಡ್ಬೇಕಾದ್ರೆ ಗೈಸ್. ಅದಕ್ಕೆ ಫೈನಲಿ ಫಸ್ಟ್ ಸರ್ವಿಸ್ ಆಗಿದೆ ನೋಡಿ ಗೈಸ್. ಯಾವ ರೀತಿ ಲುಕ್ ಇದೆ, ವಾಶ್ ಮಾಡಿದಾರಲ್ಲ ಬ್ರೋ ನೋಡಿ, ಎಲ್ಲ ಚೆಕ್ ಮಾಡ್ತಿದ್ದೀನಿ ಬ್ರೋ ನಮ್ಮ ತಮ್ಮ ನೋಡಿ ಗೈಸ್. ಟೈರ್ ಹತ್ರ ಕೂಡ ತುಂಬ ಗಲೀಜಿತ್ತು, ಅಂದರೆ ಸ್ವಲ್ಪ ಥರ ಇದಿತ್ತು, ಎಲ್ಲ ಕ್ಲೀನ್ ಮಾಡಿದರೆ. ಚೈನಿಗೆಲ್ಲ ಆಯಿಲ್ ಎಲ್ಲ ಹಾಕಿದೆ ನೋಡಿ ಗೈಸ್. ಇಲ್ಲಿ ಕೂಡ ವಾಟರ್ ಮಾರ್ಕ್ ಎಲ್ಲ ಇತ್ತು ಗೈಸ್. ಸ್ಟಾರ್ಟಿಂಗು ನಾವು ಫಸ್ಟು ಇದು ಬೈಕ್ ವಾಶ್ ಮಾಡಿ ಎಲ್ಲ ಹೋಗಿದ್ದೆ. ಅವೆಲ್ಲ ಹೋಗಿದ್ದೆ ಗೈಸ್. ಕರೆಕ್ಟ್ ಮತ್ತೆ ಹೊಸ ಬೈಕ್ ಥರನೇ ಕಾಣ್ತಿದೆ ನೋಡಿ.
ಮತ್ತು ಇಲ್ಲಿ ಆಯಿಲ್ ಕೂಡ ಚೇಂಜ್ ಮಾಡಿದ್ದಾರೆ. ನಾನು ನೋಡಿದೆ ಇಲ್ಲಿ ಆಯಿಲ್ ಕೂಡ ಚೇಂಜ್ ಮಾಡಿದ್ದಾರೆ. ಎಲ್ಲ ಎಲ್ಲ ಕೂಲಿಂಗ್ ಇದೆ ಗಾಯ್ಸ್. ಇವಾಗ ಸ್ಟಾರ್ಟಿಂಗ್ ಒಂದು 2 ಕಿಲೋಮೀಟರ್ ಹೋಗ್ಬಿಟ್ರೆ ಸಾಕು, ಇಂಜನ್ ಅಂದರೆ ಫುಲ್ ಹೀಟ್ ಆಗಿಬಿಡುತ್ತೆ. ಎಷ್ಟಾಗಿರ್ಬೋದು ಸರ್ವಿಸ್ ಸರ್ವಿಸ್ ಅಲ್ಲ, ಒಂದು ನಮಗೆ 1,000 ಆಗಿರ್ಬೋದು ಅಷ್ಟೇ. 1000 ಗೈಸ್. ಫಸ್ಟ್ ಆಫ್ ಆಲ್ 18 ದಿನ ಆಗಿದೆ. 18 ದಿನ ಆಗಿದೆ ಗೈಸ್ ಬೈಕ್ ತೊಗೊಂಡು. ಇನ್ನು 500 ಕಿಲೋಮೀಟ್ರು ಮತ್ತು ಅದೇ ರೀತಿ 1000 ಕಿಲೋಮೀಟ್ರು. ಈ ಬೈಕಿಂದೆಲ್ಲ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಫುಲ್ ರಿವ್ಯೂ ಕೊಡ್ತೀವಿ. ಅವ್ರು ಕಮೆಂಟ್ ಮಾಡಿದ್ರು ನಾನು ರಿವ್ಯೂ ಮಾಡ್ತೀನಿ, ಕಮೆಂಟ್ ಮಾಡಿದ್ರೆ ರಿವ್ಯೂ ಮಾಡ್ತೀನಿ ಗೈಸ್, ಅದಂತೂ ಪಕ್ಕ. ಅಚ್ಚಾ ಗೈಸ್, ಪ್ರತಿ 500 ಕಿಲೋಮೀಟ್ರಿಗೆ ಗಾಡಿನ ಅಂದರೆ ಅಂಟೋ 350 ಇರಲಿ, ಯಾವುದೇ ಬೈಕ್ ಇರಲಿ ಸರ್ವಿಸ್ ಮಾಡಿಸಿ. ಯಾವುದೇ ಫೈನಲಿ ಸರ್ವಿಸ್ ಎಲ್ಲ ಮುಗೀತು. ಇವಾಗ ಹೋಗ್ತಿದ್ವಿ, ಸೀದಾ ಮನೆಗೆ ಹೋಗೋಣ ಬನ್ನಿ. ಗೈಸ್ ಸ್ವಲ್ಪ ಬ್ರೇಕ್ ಹಾಕಿ ಇವಾಗ ಪೈನಾಪಲ್ ಜ್ಯೂಸ್ ಕುಡಿಯೋದಕ್ಕೆ ಬಂದಿದ್ದೀವಿ ಗೈಸ್. ಹಾಂ ಇವಾಗ ಸೇಮ್ ಹಂಗೆ, ಏನು ಸ್ವಲ್ಪ ಚಸ್ಮಾ ಡಿಫ್ರೆಂಟ್ ಅಷ್ಟೇ. ಹಾಂ ಗೈಸ್, ಸಣ್ಣವನಿಂದ ಕೊಡ್ತಿದ್ದೆ ಗೈಸ್. ನಮ್ಮ ಅಪ್ಪ ಮತ್ತು ನನಗೆ ಆಸ್ಪತ್ರೆಗೆ ಕರ್ಕೊಂಡು ಟೈಮಲ್ಲಿ ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಒಂದು ಜ್ಯೂಸ್ ಕೊಡಿಸ್ತಿದ್ರು. ಇವಾಗ ನಮ್ಮ ತಮ್ಮ ಕೊಡಿಸ್ತಿದ್ದಾನೆ ಅದು. भैया थोड़ा अच्छा होना चाहिए, ठंडा ठंडा इस गर्मी में अच्छा होना चाहिए क्या ब्रो? ಹಾಂ, ನಿಮ್ಗೆ ಏನಾದರೂ ಬೇಕಂದರೆ ಇಲ್ಲಿ ವೆಲ್ಕಮ್ ಬೋರ್ಡಿಂದ ಡ್ಯಾಮಿಗೆ ಹೋಗೋ ರೂಟ್. ಗೈಸ್, ವೆಲ್ಕಮ್ ಬೋರ್ಡಿಂದ ಡ್ಯಾಮಿಗೆ ಹೋಗೋ ರೂಟಲ್ಲಿ ಪೈನಾಪಲ್ ಅಂಗಡಿ ಇದೆ. भैया तुम्हारा शॉप का नाम क्या? शॉप का नाम नहीं है भैया. हाँ शॉप का नाम नहीं है भैया, का नाम ही शॉप है. ಫೈನಲಿ ಜ್ಯೂಸ್ ಬಂದಿದೆ. ಚೇರ್ಸ್. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಎಲ್ಲುಂಟು ಹೋಗಿಲ್ಲ ಚೆನ್ನಾಗಲ್ಲ ಈಜಾಡಕ. ನಿನಗೆ ಈಜು ಬರ್ತದೆ, ಅದನ್ನ ತಗೊಂಡು ಹಂಗೆ ಅದು ಅಲ್ಲಿ ಎಗರ್ತೀವ, ಅಲ್ಲಿ ಹಿಡ್ಕೊಂಡು ಎಗರಕ. ಇವಾಗ ಗಂಟೆಗೆ ಮುಗೀತು, ನೀನು ಇಲ್ಲಿ ಆ ಕಡೆಗೆ. ಗೈಸ್, ಫೈನಲಿ ನಮ್ಮ ರಾಣಿನ ಶೋರೂಮಲ್ಲಿ ಸ್ನಾನ ಮಾಡಿಸಿ ಏನೇನು ಪ್ರಾಬ್ಲಮ್ ಐತೆ ಎಲ್ಲ ಕ್ಲೀನ್ ಮಾಡಿಸಿ ಸೀದಾ ನಮ್ಮ ಮನೆ ಹತ್ರ ಬಂದಿದ್ದೀವಿ. ಎಸ್ ನೋಡಿ ಯಾವ ರೀತಿ ಕಾಣ್ತಿದೆ, ಇನ್ನೊಂದ್ಸಲ ತೋರಿಸ್ಬಿಡು. ನನಗೆ ಗಾಡಿ ತೋರಿಸ್ಬೇಕಾದ್ರೆ ತುಂಬ ಇಷ್ಟ ಗಾಯ್ಸ್, ಅದಕ್ಕೆ ತುಂಬ ಸಲ ತೋರಿಸ್ತೀನಿ. ಎಷ್ಟೇ ಏನು ಬೇಜಾರಾದರೆ ಬೇಜಾದ್ರೂ ನೋಡಿ, ಖುಷಿಯಾದ್ರೂ ನೋಡಿ, ಪರವಾಗಿಲ್ಲ. ನೋಡಿ ಗಾಯ್ಸ್, ಇನ್ನೊಂದ್ಸಲ ಎಲ್ಲ ವಾಶ್ ಮಾಡಿದ್ದಾರೆ. ಆದರೂ ಸ್ವಲ್ಪ ಗಾಡಿ ಓಡಾದ್ಮೇಲೆ ಹೀಟ್ ಅಂತ ಕಾಣಿಸ್ತಿತ್ತು. ಇವಾಗ ಹೀಟ್ ಇಲ್ಲ, ಏನಿಲ್ಲ, ಕರೆಕ್ಟ್ ನಾರ್ಮಲ್ ಇದೆ. ಹೇಳಿದ್ರು ಅವ್ರು ಫಸ್ಟ್ ಸರ್ವಿಸ್ ಆದ್ಮೇಲೆ ಅಷ್ಟೇ ನೀಟ್ ಆಗಲ್ಲ ಅಂತ. ಹೌದಾ ಗೈಸ್, ಕರೆಕ್ಟ್ ಇವು ನಾರ್ಮಲ್ ಇದೆ ಗೈಸ್. ನಾರ್ಮಲ್ ಅಂದರೆ ಒಂದು 10-20% ಅಷ್ಟೇ ಇದೆ. ಮಿನಿಮಮ್ ಸ್ಟಾರ್ಟಿಂಗ್ ತೊಗೊಂಡಿದ್ರಲ್ಲ ಗಾಡಿ, ಒಂದು 5 ಕಿಲೋಮೀಟರ್ ಹೋಗ್ಬಿಟ್ಟು ಸಾಕು, ಒಂಥರ ಫುಲ್ ಜಾಳದಾಳಿ ಇಲ್ಲಿ, ಫುಲ್ಲು ಒಂಥರ ಬಿಸಿ ಬಿಸಿ ಗಾಳಿ ಬಂದಂಗೆ ಬರ್ತಿತ್ತು ಗೈಸ್. ಫೈನಲಿ ಅಂಟೋ 350 ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಂದರೆ 1994 ರೂಪಾಯಿ, 1094 ರುಪೀಸ್ ಗೈಸ್. ನೋಡಿ ಬಿಲ್ ಕೂಡ ಇದೆ ಇಲ್ಲಿ ಎಲ್ಲ. ಏನೇನೆಲ್ಲ ಹಾಕಿದ್ದಾರೆ ಅಂದರೆ ಚೈನ್ ಲೂಪ್ ಮತ್ತು ಕ್ಲೀನರ್ ಕಿಟ್ ಅಂತ ಹಾಕಿದ್ದಾರೆ. ಚೈನಿಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನೊಂದು ಮತ್ತು ಆಯಿಲ್ ಸಪೋರ್ಟಿಗೆಲ್ಲ ಆಯಿಲ್ ಹಾಕಿದ್ದಾರೆ. ಇನ್ನೊಂದು ಲಿಕ್ವಿಡ್ ಗನ್ ಸೆಮಿ ಸಿಂಥೆಟಿಕ್ ಅಂತ ಏನು ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದು. ಸರ್ವಿಸ್ ಕಿಟ್ 500 ಕಿಲೋಮೀಟರ್ ಓಡಿಸಾದ್ಮೇಲೆ ಯಾವುದು ಸರ್ವಿಸ್ ಕಿಟ್ ಅಂತ ಹಾಕಿದ್ದಾರೆ. ಫೈನಲಿ ಎಲ್ಲ ಕಾಸ್ಟ್ ಎಷ್ಟಾಯ್ತು ಎಲ್ಲ ಹೇಳಿದ್ದೀನಿ. ಬನ್ನಿ ಅಮ್ಮ, ಏನು ಮಾಡ್ತಿದ್ದಮ್ಮ? ಏನು ಕಲರ್ ಹಚ್ಬೇಕಾ? ಕಲರ್ ಹಚ್ರಿ ಗೈಸ್. ಬನ್ನಿ ಹೋಗೋಣ. ನಾನು ಇವಾಗ ಪೈನಾಪಲ್ ಜ್ಯೂಸ್ ಕುಡಿದು ಹೊಟ್ಟೆ ಅಂತ ತಣ್ಣಗಾಗ್ಬಿಟ್ಟಿದೆ. ಬನ್ನಿ ಬನ್ನಿ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬ ಇಷ್ಟ ಆಗಿದ್ರೆ ತುಂಬ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇಲ್ಲಿ ನೋಡಿ ಗೈಸ್, ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡಿ. ಅಬ್ಬಬ್ಬಬ್ಬ ಅಪ್ಪ, ತಲೆಗೆ ಕಲರ್ ಹಚ್ಕೋತಿದ್ಯಾ? ಹಚ್ಕೋಪ್ಪ ಗೈಸ್. ನಮ್ಮ ಅಣ್ಣನ ಮದುವೆಗೆ ಯಾವ ರೀತಿ ರೆಡಿ ಆಗ್ತಿದ್ದಾರೆ ನೋಡಿ ಅಪ್ಪ.